ನಮಸ್ಕಾರ. ಸುದ್ದಿಯ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಡಾಕ್ಟರ್ ಅಶ್ವಿನಿ ವಿಕೋನೂರ್, ಆಯುರ್ವೇದ ತಜ್ಞೆ ಹಾಗೂ ಯೋಗ ಪ್ರಾಕ್ಟೀಷನರ್. ಎಲ್ಲರೂ ಹೇಳ್ತಾರೆ ನನಗೆ ಸ್ಟ್ರೆಸ್ ಜಾಸ್ತಿ ಆಯಿತು, ನಿದ್ದೆ ಬರ್ತಾ ಇಲ್ಲ ಸರಿಗೆ, ಹಾರ್ಟ್ನಲ್ಲಿ ಏನೋ ಸಮಸ್ಯೆ ಇದೆ, ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ, ಇಮೋಷನಲ್ನ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾ ಇಲ್ಲ, ತುಂಬ ಡಿಪ್ರೆಷನ್ಗೆ ಹೋಗ್ತಾ ಇದ್ದೀನಿ. ಏನು ಮಾಡ್ಬೋದು ಇದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ? ನಾವು ಅಬ್ಸರ್ವ್ ಮಾಡ್ದಂಗೆ ನೀವು ಅಬ್ಸರ್ವ್ ಮಾಡಿರ್ಬೋದು, ನಮಗೆ ಆಂಗ್ಸೈಟಿ ಜಾಸ್ತಿ ಆಯಿತು ಅಥವಾ ಭಯ ಜಾಸ್ತಿ ಆಯಿತು ಅಂತಂದರೆ ಹಾರ್ಟ್ ಬೀಟು ಪಟ ಅಂತ ಹೊಡ್ಕೊಳತ್ತೆ, ಉಸಿರಾಟ ಕಮ್ಮಿ ಆಗುತ್ತೆ. ಸೊ ನೀವು ಅಬ್ಸರ್ವ್ ಮಾಡ್ದಂಗೆ ನಮಗೆ ಅಳು ಬಂದಾಗ ಅಥವಾ ನಮಗೆ ತುಂಬ ಬೇಜಾರಾದಾಗ ಉಸಿರು ಎಳ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಸೊ ಉಸಿರು ಮೇನ್ ಕನೆಕ್ಷನ್, ನಮ್ಮ ಮೈಂಡ್ ಮತ್ತು ಬಾಡಿಗೆ ಮೇನ್ ಕನೆಕ್ಷನ್ ಉಸಿರಾಟನ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ನಮ್ಮ ಸ್ಟ್ರೆಸ್ ಲೆವೆಲ್ಸ್ ಕೂಡ ಕಮ್ಮಿ ಆಗುತ್ತೆ. ಸೊ ನೀವು ಯಾವಾಗ ಸರಿಯಾಗಿ ಉಸಿರಾಡ್ತಿರೋ, ಸರಿಯಾದ ಕ್ರಮದಲ್ಲಿ ಉಸಿರಾಡ್ತಿರೋ, ಆವಾಗ ಎಂಥದೇ ಸಿಚುವೇಶನ್ ಇರ್ಬೋದು, ನಿಮ್ಮ ಮನಸ್ಸು ಬ್ಯಾಲೆನ್ಸ್ ಅಥವಾ ಸ್ಟೇಬಲ್ ಆಗಿ ಇರೋದನ್ನು ನೀವು ನೋಡ್ಬೋದು. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಉಸಿರಾಟವನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು, ನಿಮ್ಮ ಮನಸ್ಸನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು, ಇದರಿಂದ ನಿಮ್ಮ ಸ್ಟ್ರೆಸ್ ಲೆವೆಲ್ನ ಹೇಗೆ ನೀವು ಕಮ್ಮಿ ಮಾಡ್ಕೋಬೋದು, ನಿಮ್ಮ ಬಿ ಪಿಯನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು, ನಿಮ್ಮ ಹಾರ್ಟನ್ನು ಹೇಗೆ ಆರೋಗ್ಯವಾಗಿ ಇಟ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಉಸಿರು ಎಳ್ಕೊಳ್ಬೇಕಾದ್ರೆ, ಸುಮಾರು ಜನ ಉಸಿರು ಎಳ್ಕೊಳ್ಬೇಕಾದ್ರೆ ಹೊಟ್ಟೆಯನ್ನು ಕೂಡ ಒಳಗಡೆ ಎಳ್ಕೊಳ್ತಾ ಇದ್ದಾರೆ. ಉಸಿರು ಹೊರಗಡೆ ಬಿಡಬೇಕಾದ್ರೆ ಹೊಟ್ಟೆ ಉಬ್ಬಿಸ್ತಾರೆ, ಆದರೆ ಅದು ತಪ್ಪು. ನೀವು ಒಂದು ಬಲೂನನ್ನು ಊದಬೇಕಾದ್ರೆ ಅದು ಬಲೂನ್ ಉಬ್ಬತ್ತೆ, ಉಸಿರು ಅದರೊಳಗಡೆ ಹಾಕಿದಾಗ ಬಲೂನ್ ಉಬ್ಬತ್ತೆ. ಅದೇ ರೀತಿ ನೀವು ಉಸಿರನ್ನ ಒಳಗಡೆ ಎಳ್ಕೊಂಡಾಗ ನಿಮ್ಮ ಲಂಗ್ಸ್ ಎಕ್ಸ್ಪ್ಯಾಂಡ್ ಆಗಬೇಕು, ನಿಮ್ಮ ಹೊಟ್ಟೆ ಉಬ್ಬಬೇಕು, ನಿಮ್ಮ ಶೋಲ್ಡರ್ಸ್ ರೈಸ್ ಆಗಬೇಕು. ಹಾಗೆ ಉಸಿರನ್ನ ಹೊರಗಡೆ ಬಿಟ್ಟಾಗ ಎಲ್ಲನೂ ಕೂಡ ಸಿಂಕ್ ಆಗಬೇಕು, ಅಂದರೆ ಗಾಳಿ ಹೊರಗಡೆ ಹೋಗಬೇಕು. ಸೊ ಫಸ್ಟ್ ಸೆಕ್ಷನಲ್ ಬ್ರೀತಿಂಗ್ ಮಾಡೋಣ. ಇದರಲ್ಲಿ ಅಬ್ಡಾಮಿನಲ್ ಬ್ರೀತಿಂಗ್, ಥೊರಾಸಿಕ್ ಬ್ರೀತಿಂಗ್ ಹಾಗೆ ಕ್ಲಾವಿಕ್ಯುಲರ್ ಬ್ರೀತಿಂಗ್ ಇರುತ್ತೆ. ಅದರ ಜೊತೆಗೆ ನಾವು ಲಯ ಪ್ರಾಣಾಯಾಮ, ಅಂದರೆ ನಾವು ಚಾಂಟ್ ಮಾಡೋದು, ಅ ಉ ಮ ಹಾಗೆ ಓಂಕಾರವನ್ನು ಚಾಂಟ್ ಮಾಡಿದಾಗ ನಮ್ಮ ಮನಸ್ಸು ಕೂಡ ಸಂತುಲನದಲ್ಲಿ ಬರುತ್ತೆ, ಹಾರ್ಮೋನೈಸ್ ಆಗುತ್ತೆ. ಸೊ ಇದರಿಂದ ನಿಮ್ಮ ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗುತ್ತೆ, ನಿದ್ದೆ ಚೆನ್ನಾಗಿ ಬರುತ್ತೆ, ಬಿ ಪಿ ಕಮ್ಮಿ ಆಗುತ್ತೆ, ನಿಮ್ಮ ಹಾರ್ಟಿನ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಮೊದಲನೇದಾಗಿ ಅಬ್ಡಾಮಿನಲ್ ಬ್ರೀತಿಂಗ್. ಇದು ಚಿನ್ಮುದ್ರಾಗೆ ನಿಮ್ಮ ಥಂಬ್ ಫಿಂಗರ್ನ ಟಿಪ್ ಹಾಗೆ ಇಂಡೆಕ್ಸ್ ಫಿಂಗರ್ನ ಟಿಪ್ಪನ್ನು ಜೋಡಿಸ್ಬೇಕು. ನಿಮ್ಮ ನೀಸ್ ಮೇಲೆ ಇಟ್ಕೊಳ್ಬೇಕು, ಬ್ಯಾಕ್ ಸ್ಟ್ರೈಟ್ ಆಗಬೇಕು. ನಿಮಗೆ ಕೆಳಗಡೆ ಕೂತ್ಕೊಂಡು ಮಾಡೋಕ್ಕೆ ಆಗದೆ ಹೋದರೆ ಚೇರ್ ಮೇಲೆ ಅಥವಾ ಸೋಫಾ ಮೇಲೆ ಆದರೂ ಕೂತ್ಕೊಂಡು ಮಾಡ್ಬೋದು. ವಿತ್ ಬ್ಯಾಕ್ ಸಪೋರ್ಟ್ ನೀವು ಮಾಡ್ಕೊಂಡು ಹೋಗ್ಬೋದು. ಸೊ ಕಣ್ಣನ್ನು ಮುಚ್ಕೊಳ್ಳಿ, ನಿಮ್ಮ ಉಸಿರಾಟದ ಕಡೆ ಗಮನ ತೊಗೊಂಡು ಹೋಗಿ. ಉಸಿರು ಎಳ್ಕೊಳ್ಬೇಕಾದ್ರೆ ಹೊಟ್ಟೆಯನ್ನು ಒಪ್ಪಿಸಿ, ಉಸಿರು ಹೊರಗಡೆ ಬಿಡಬೇಕಾದ್ರೆ ಹೊಟ್ಟೆಯನ್ನು ಒಳಗಡೆ ತೊಗೊಂಡು ಹೋಗಿ. ಇನ್ಹೇಲ್ ಮಾಡ್ತಾ ಹೊಟ್ಟೆಯನ್ನು ಒಪ್ಪಿಸಿ, ಎಕ್ಸೇಲ್ ಮಾಡ್ತಾ ಹೊಟ್ಟೆಯನ್ನು ಒಳಗಡೆ ತಗೊಳ್ಳಿ. ನಿಮ್ಮ ಬ್ರೀತಿಂಗ್ನ ಎಷ್ಟು ಸ್ಲೋ ಆಗುತ್ತೋ ಅಷ್ಟು ಸ್ಲೋ ಆಗಿ ಬ್ರೀತ್ ಮಾಡಿ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಈಗ ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ಅಕಾರ ಚಾಂಟ್ ಮಾಡಿ. ಇನ್ಹೇಲ್, ಈ ರೀತಿ 5 ಬಾರಿಯಿಂದ 10 ಬಾರಿ ನೀವು ಚಾಂಟ್ ಮಾಡ್ಬೋದು. ಈಗ ಸ್ಲೋ ಆಗಿ ಇನ್ಹೇಲ್ ಮಾಡ್ತಾ ಎದೆ ಭಾಗವನ್ನು ಒಪ್ಪಿಸಿ, ಎಕ್ಸೇಲ್ ಮಾಡ್ತಾ ಸ್ಲೋಲಿ ಸಿಂಕ್ ಮಾಡಿ. ಇನ್ಹೇಲ್, ಎಕ್ಸೇಲ್. ಈಗ ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ಊಕಾರ  ಚಾಂಟ್ ಮಾಡಿ. ಇನ್ಹೇಲ್,
ಓಂಕಾರನು 5ರಿಂದ 10 ಬಾರಿ ಚಾಂಟ್ ಮಾಡಿ, ವೈಬ್ರೇಷನ್ಸ್ನ ಫೀಲ್ ಮಾಡಿ. ಈಗ ಇನ್ಹೇಲ್ ಮಾಡ್ತಾ ನಿಮ್ಮ ಭುಜವನ್ನು ಎತ್ತರಿಸಿ, ಎಕ್ಸೇಲ್ ಮಾಡ್ತಾ ಸಿಂಕ್ ಇಟ್ ಡೌನ್. ಇನ್ಹೇಲ್, ಸ್ಲೋಲಿ ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡ್ತಾ ಮಕಾರ ಚಾಂಟ್ ಮಾಡಿ. ಅದರ ವೈಬ್ರೇಷನ್ಸ್ನನ್ನು ನೀವು ನಿಮ್ಮ ತಲೆಯ ಭಾಗದಲ್ಲಿ ಅಬ್ಸರ್ವ್ ಮಾಡಿ. ಈ ರೀತಿ 5ರಿಂದ 10 ಬಾರಿ ಮಾಡಿ, ವೈಬ್ರೇಷನ್ಸನ್ನು ಫೀಲ್ ಮಾಡಿ, ಉಸಿರಾಟದ ಕಡೆಗೆ ಗಮನ ಹಾರಿಸಿ. ಈಗ ಸ್ಲೋ ಆಗಿ ಇನ್ಹೇಲ್ ಮಾಡ್ತಾ ಸೈಮಲ್ಟೇನಿಯಸ್ ಆಗಿ ಅಂದರೆ ಒಟ್ಟಾಗಿ ಹೊಟ್ಟೆಯನ್ನು ಒಪ್ಪಿಸಿ, ಎದೆಯನ್ನು ಅಗಲಿಸಿ, ಭುಜವನ್ನು ಎತ್ತರಿಸಿ. ಎಕ್ಸೇಲ್ ಮಾಡ್ತಾ ಎಲ್ಲವನ್ನು ಸಿಂಕ್ ಮಾಡಿ. ಇನ್ಹೇಲ್, ಎಕ್ಸೇಲ್, inhale, exhale. ಈಗ ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡ್ತಾ ಓಂಕಾರವನ್ನು ಚಾಂಟ್ ಮಾಡಿ. ಅದರ ವೈಬ್ರೇಷನ್ಸ್ನ ಇಡೀ ದೇಹದಲ್ಲಿ ನೀವು ಫೀಲ್ ಮಾಡಿ. ಇನ್ಹೇಲ್, ಈ ರೀತಿ 5ರಿಂದ 10 ಬಾರಿ ಮಾಡಿ. ಈಗ ಸ್ಲೋ ಆಗಿ ನಿಮ್ಮ 2 ಕೈಗಳನ್ನು ರಬ್ ಮಾಡಿ. ಅದರಿಂದ ಬರುವಂಥ ಶಾಖನ ನಿಮ್ಮ ಕಣ್ಮೇಲೆ ಒತ್ಕೊಳ್ಳಿ. ಸ್ಲೋ ಆಗಿ ಕೈಯನ್ನು ಕೆಳಗಡೆ ಬಿಡಿ. ನಿಮ್ಮ ಕಣ್ಣನ್ನು ಸ್ಲೋ ಆಗಿ ಓಪನ್ ಮಾಡಿ. ಈ ರೀತಿ ಮಾಡೋದ್ರಿಂದ ಮನಸ್ಸಲ್ಲಿ ಓಡಾಡೋ ಅಂಥ ಎಂಥ ಚಿಂತೆ ಇದ್ದರೂ ಸ್ಲೋ ಆಗಿ ನಿಮ್ಮ ಬ್ರೀತಿಂಗ್ ಕಡೆ ಗಮನ ಹರಿಸಿದಾಗ ನಿಮ್ಮ ಥಾಟ್ಸ್ಗಳು ಸ್ಟಾಪ್ ಆಗುತ್ತೆ. ಇದನ್ನು ನೀವು ದಿನನಿತ್ಯ ನಿದ್ದೆ ಮಾಡೋಕ್ಕಿಂತ ಮುಂಚೆ ಅಥವಾ ಬೆಳಗ್ಗೆ ಎದ್ದಾಗ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಮನಸ್ಸು ಹಗುರ ಆಗಿರುತ್ತೆ, ನಿಮ್ಮ ಹಾರ್ಟ್ ಆರೋಗ್ಯವಾಗಿರುತ್ತೆ, BP ನಾರ್ಮಲೈಸ್ ಆಗುತ್ತೆ, ನೀವು ಸ್ಟ್ರೆಸ್ ಫ್ರೀ ಜೀವನವನ್ನು ನಿಭಾಯಿಸ್ಬೋದು. ಧನ್ಯವಾದಗಳು.